ಏನಾದ್ರೂ ಉಪಯೋಗ ಆಗೋ ತರ ವಸ್ತುನೇ ಕೊಟ್ಟು ಕಳ್ಸಿರ್ತಾರೆ. ಕವರ್ ಓಪನ್ ಮಾಡಿ ನೋಡೋಣ. ಇದನ್ನ ನಾನ್ ಓಪನ್ ಮಾಡಂಗಿಲ್ಲ ಷಣ್ಮುಗ. ಇದನ್ನ ಅತ್ತೆಗೊಂದ್ ಕವರು ಮುತ್ತುಗೊಂದ್ ಕವರ್ ಕೊಡು ಅಂತ ಹೇಳಿದ್ದಾರೆ. ಚಿಕ್ಕಮ್ಮಂಗೊಂದು ನನ್ಗೊಂದ ಮಹಾಸ್ವಾಮಿಗಳು ಯಾವಾಗ್ಲೂ ಸಪರೇಟ್ ಆಗಿ ಏನು ಕೊಡೋದಿಲ್ವಲ್ಲ. ನನಗೂ ಅದೇ ಆಶ್ಚರ್ಯ ಆಗ್ತಿದೆ. ಎಲ್ರನ್ನೂ ಒಂದೇ ಸಮನಾಗಿ ನೋಡ್ಕೊಳ್ಳೋ ಅವರು ನನಗೆ ನಿನಗೆ ಬೇರೆ ಬೇರೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಗೊತ್ತಾಗ್ತಿಲ್ಲ. ಅಯ್ಯೋ, ಅದ್ರಲ್ಲೂ ಒಂದ್ ವಿಷಯ ಇದೆ ಅತ್ತೆ. ಇದನ್ನ ನೀವಿಬ್ರು ಇವತ್ತು ಓಪನ್ ಮಾಡೋ ಹಾಗಿಲ್ಲ. ಮತ್ತೆ ಪೌರ್ಣಮಿ ದಿನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ಭಕ್ತಿಯಿಂದ ಕೇಳ್ಕೊಂಡು ಆಮೇಲೆ ಓಪನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಪೌರ್ಣಮಿ ದಿನಾನ ಏನೋ ಒಂಥರ ವಿಚಿತ್ರವಾಗಿದೆ ಅಲ್ವಮ್ಮ? ನಮ್ಮನ್ ಪರೀಕ್ಷೆ ಮಾಡೋಕೆ ಹೀಗ್ ಹೇಳಿದಾರ ಹೇಗೆ? ಆದ್ರೂ ನಮ್ಮನ್ನ ಪರೀಕ್ಷೆ ಮಾಡುವಂತ ಅವಶ್ಯಕತೆ ಏನಿದೆ ಐಶು? ಹಾಗಲ್ಲ ಅಕ್ಕ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವೋ ಇಲ್ವೋ ಲೆಕ್ಕಾಚಾರ ಇರ್ಬೇಕು. ಇಲ್ಲ ಅಂದ್ರೆ ಅಮ್ಮ ಮತ್ತೆ ಅಣ್ಣಂಗೆ ಏನಾದ್ರೂ ಹೇಳಕ್ ಹೊರಟಿರ್ಬೇಕು ಅನ್ಸುತ್ತೆ. ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಅವ್ರಿಗೆ ಗೊತ್ತಿದೆ. ಇದ್ರಲ್ಲಿ ಏನೋ ನಮ್ಗೆ ಒಳ್ಳೇದಿರ್ಬೇಕು ಅನ್ಸುತ್ತೆ. ಅದಕ್ಕೆ ಪೌರ್ಣಮಿ ದಿನ ಓಪನ್ ಮಾಡಿ ಅಂತ ಹೇಳಿದ್ದಾರೆ. ಇನ್ನೊಂದ್ ವಿಷಯ ಏನು ಅಂದ್ರೆ ಈ ಕವರ್ನ ಇಬ್ರು ಸಪರೇಟ್ ಆಗಿ ಓದ್ಬೇಕಂತೆ. ಖಂಡಿತ ನಾವ್ ಅನ್ಕೊಂಡಾಗೆ ಏನೋ ಒಳ್ಳೆ ಸಲಹೆನೇ ಇರುತ್ತೆ. ನಮ್ ಮನೆಗ್ ಒಳ್ಳೇದಾಗತ್ತೆ, ನಮಗ್ ಬಂದಿರೋ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ನನಗ್ ಅನ್ನಿಸ್ತಿದೆ. ಈ ಹೊಸ ಜಾಗಕ್ಕೆ ಅವ್ರು ಯಾವಾಗ ಬರ್ತಾರೋ ಮಹಾಸ್ವಾಮಿಗಳ ಆಶೀರ್ವಾದ ತಗೋಬೇಕು. ಸದ್ಯದಲ್ಲೇ ಅವ್ರು ಬರ್ಬಹುದು ಅಂತ ಕಾಣುತ್ತೆ. ತುಂಬಾ ಸಮಯ ಏನು ಬೇಕಾಗಿಲ್ಲ. ಪೌರ್ಣಮಿ ದಿನಾನೇ ಓದ್ಬೇಕು ಅಂತ ಯಾಕೆ ಹೇಳಿದ್ದಾರೆ? ಏನೋ ಮುಖ್ಯವಾದ ವಿಷಯನೇ ಇರ್ಬೇಕು. ಅದೇನು ಅಂತ ತಿಳ್ಕೋಬೇಕು. ಅಮ್ಮನ ಹತ್ರ ವಿಷಯನ ಹೇಗ್ ಕೇಳೋದು? ಬೈದ್ ಬಿಟ್ರೆ? ಇಲ್ಲೇ ಬೈದ್ರೆ ಪರವಾಗಿಲ್ಲ. ಎಲ್ರೂನು ಕರ್ಸಿ ಅವ್ರ ಮುಂದೆ ಬೈದ್ ಬಿಟ್ರೆ ಇರೋ ಚೂರು ಪಾರು ಮರ್ಯಾದೆನೂ ಹೋಗ್ಬಿಡತ್ತೆ. ಏನ್ ಮಾಡೋದು? ಯಾವ್ದಕ್ಕೂ ಒಂದ್ಸಲ ಪೀಠ್ಗೆ ಹಾಕ್ತೀನಿ. ಅಮ್ಮ ಅಮ್ಮ, ನೀನ್ ಬಂದ್ ನಿಂತಾಗ್ಲೇ ಅನ್ಕೊಂಡೆ ಏನೋ ವಿಷಯ ಇರುತ್ತೆ ಅಂತ. ಏನ್ ಹೇಳು? ಅಮ್ಮ, ನೀನು ಮಹಾಸ್ವಾಮಿಗಳ ತರ ತ್ರಿಕಾಲ ಜ್ಞಾನಿ ಆಗಿದ್ಯಾ. ಹೇಗಮ್ಮ? ಅದಿರ್ಲಿ, ವಿಷಯ ಏನು ಅಂತ ಹೇಳು. ಮಹಾಸ್ವಾಮೀಜಿಗಳು ಕೊಟ್ಟಿದ್ ಕವರ್ ಎಲ್ಲಮ್ಮ? ಅದ್ ಸೇಫ್ ಆಗಿದೆ. ನಿನಗ್ಯಾಕದು? ಅದ್ರಲ್ಲಿ ಏನ್ ವಿಚಾರ ಇದೆ ಅಂತ. ಅದನ್ನ ತೆಗೆದ್ ನೋಡೋರೆ ತಾನೇ ಗೊತ್ತಾಗೋದು ಅದ್ರಲ್ಲಿ ಏನಿದೆ ಅಂತ. ನಿನಗೆ ಗೊತ್ತಲ್ವಾ ಅಮ್ಮ ನನ್ ಬುದ್ಧಿ. ಏನಾರು ಬಂದ್ರೆ ಅದ್ರಲ್ಲಿ ಏನಿದೆ ಅಂತ ತಿಳ್ಕೊಂಡ್ಬಿಡ್ಬೇಕಲ್ವಾ, ಅದಕ್ಕೆ ಕೇಳ್ದೆ ಅಷ್ಟೇ. ಎಲ್ಲದಕ್ಕೂ ಅದ್ರದೇ ಆದ ಒಂದ್ ಮರ್ಯಾದೆ ಇರುತ್ತೆ. ಅದರಲ್ಲೂ ಮಹಾಸ್ವಾಮಿಗಳು ಕೊಟ್ಟಿರೋದು ಅಂತಂದ್ರೆ ಇನ್ನೂ ವಿಶೇಷವಾಗೇ ಇರುತ್ತೆ. ಪೌರ್ಣಮಿ ದಿನಾನೇ ಅದನ್ನ ತೆಗಿಬೇಕು ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ ಅಂತಂದ್ರೆ ಏನೋ ವಿಶೇಷ ಇದ್ದೇ ಇರುತ್ತೆ. ಅದನ್ನ ಬಿಟ್ಟು ಅವ್ರ ವ್ಯಕ್ತಿತ್ವಕ್ಕೂ ಅವ್ರ ಮಾತುಗೂ ನಾವು ಬೆಲೆ ಕೊಡದೆ ಈಗ್ಲೇ ಅದನ್ನ ತೆಗೆದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ ಶರ್ಮಿಳಾ? ನಮಗೆ ಅಂತಾನೆ ಕೊಟ್ಟಿದ್ದಾರೆ ಅಂದ್ಮೇಲೆ ಓಪನ್ ಮಾಡೋದ್ರಲ್ಲಿ ಏನಿದೆ ಅಮ್ಮ? ಪೌರ್ಣಮಿವರೆಗೂ ಯಾಕೆ ಕಾಯ್ಬೇಕು? ಅದಕ್ಕೆ ಮನುಷ್ಯನಿಗೆ ತಾಳ್ಮೆ ಇರಬೇಕು ಅಂತ ಹೇಳೋದು. ನಮ್ ತಾಳ್ಮೆನ ಪರೀಕ್ಷೆ ಮಾಡೋದಿಕ್ಕೆ ದೇವ್ರೇ ಸನ್ನಿವೇಶನ ಸೃಷ್ಟಿ ಮಾಡ್ತಾನೆ. ದೇವ್ರನ್ನೇ ಯಾವ ಲೆಕ್ಕ ಅಂತ ನಾವು ಮುಂದಕ್ಕೆ ಹೋದ್ರೆ ನಮಗ್ ಸಿಗೋದು ಕೊನೆಗೆ ಬರೀ ಶೂನ್ಯ ಅಷ್ಟೆ. ಆ ದೇವ್ರಿಗೆ ನಮಗ್ ಕೊಡ್ಬೇಕು ಅಂತ ಅನ್ಸಿದ್ರೆ ಕೈ ತುಂಬಾ ಅಲ್ಲ, ಸಾಕು ಅನ್ನೋಷ್ಟು ಕೊಡ್ತಾನೆ. ಆ ಹಣದ ಮದ ನೆತ್ತಿಗೆ ಏರಿದ್ರೆ ಕೊನೆಗೆ ಒಂದು ನಯಾ ಪೈಸೆನೂ ಇಲ್ದೇ ಇರೋ ಹಾಗೂ ಮಾಡ್ತಾನೆ. ಅದಕ್ಕೆ ನಾವು ದೇವ್ರ ಅನುಮತಿ ತಗೊಂಡು ಅವನು ಎಲ್ಲಿ ಕರ್ಕೊಂಡು ಹೋಗ್ತಾನೋ ಅಲ್ಲಿಗೆ ಕಣ್ಣು ಮುಚ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಟು ನಾವೇ ಬೇರೆ ದಾರಿ ಹುಡ್ಕೊಂಡು ಹೋದ್ರೆ ವಾಪಸ್ ನಾವು ಬರಕ್ಕಾಗದೇ ಇರೋಂತ ಜಾಗಕ್ಕೆ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾನೆ. ಹೋಗ್ಲಿ, ಆ ಲೆಟ್ರಲ್ಲಿ ಏನಿದೆ ಅಂತ ಗೆಸ್ ಮಾಡ್ತೀಯಾ? ನಾನು ಯಾವ ವಿಷಯನೂ ಊಹೆ ಮಾಡಿಲ್ಲ ಶರ್ಮಿಳಾ. ನನಗೇನೋ ಆ ಲೆಟ್ರಲ್ಲಿ ಆಸ್ತಿಗೆ ಸಂಬಂಧಪಟ್ಟಿರೋ ವಿಷಯ ಇರ್ಬೇಕು ಅನ್ಸ್ತಿದೆ. ನಮ್ಮನೆ ಆಸ್ತಿ ವಿಚಾರಕ್ಕೂ ಮಹಾಸ್ವಾಮಿಗಳು ಕವರ್ ಕೊಟ್ಟು ಕಳ್ಸೋದಕ್ಕೂ ಏನ್ ಸಂಬಂಧ ಇದೆ? ಅದನ್ನೇ ಅಮ್ಮ ನಾನು ಹೇಳ್ತಿರೋದು. ಈ ಮನೆ ಆಸ್ತಿ ವಿಚಾರ ಏನ್ ಮಾಡಿದ್ರು ಬಗೆಹರಿತಿಲ್ಲ, ಅದಕ್ಕೆ ಅದನ್ನ ಲೆಟ್ರಲ್ಲಿ ಬರ್ದ್ ಕಳ್ಸಿದ್ದಾರೆ ಅನ್ಸ್ತಿದೆ. ಆಸ್ತಿ ವಿಚಾರನೆ ಅಂತ ಹೇಗೆ ಹೇಳ್ತೀಯಾ?
ಪಟ್ಟುಗೆ ಕವರ್ ಕೊಡ್ಬೇಕಾದ್ರೆ ಮಹಾಸ್ವಾಮೀಜಿಗಳು ಈ ವಿಚಾರ ಹೇಳಿದ್ರಂತೆ. ಮಹಾಸ್ವಾಮಿಗಳ? ಹೌದಮ್ಮ. ಅದನ್ ಕೊಡೋದಕ್ ಮುಂಚೆ ಏನ್ ಹೇಳಿದ್ರಂತೆ? ಎಲ್ರು ಆಸ್ತಿ ಆಸ್ತಿ ಅಂತ ಹೋರಾಡ್ತಿದ್ದಾರೆ, ಆದ್ರೆ ನಿಜವಾದ ಆಸ್ತಿ ಬೇರೆನೆ ಇರೋದು ಅಂತ ಹೇಳಿಕೊಟ್ರಂತೆ. ಇದ್ರಲ್ಲಿ ನಾನು ನೀನು ಅನ್ಕೊಂಡ್ ಹಾಗೆ ಆಸ್ತಿ ವಿಚಾರ ಇರಕ್ ಸಾಧ್ಯ ಇಲ್ಲ. ಅವ್ರ ಮಾತಿಗೆ ನೂರಾರು ಒಳ ಅರ್ಥ ಇರುತ್ತೆ. ಅದನ್ನೇ ಅಮ್ಮ ನಾನು ಹೇಳ್ತಿರೋದು. ಪಟ್ಟುನ ಒತ್ತಿ ಒತ್ತಿ ಕೇಳಿದಿಕ್ಕೆ ಈ ವಿಷಯ ಬಾಯ್ಬಿಟ್ರು. ಇನ್ನೊಂದ್ ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಏನ್ ವಿಷಯ ಅಂತ ಗೊತ್ತಾಗತ್ತೆ. ಅನಾವಶ್ಯಕವಾಗಿ ಅವ್ರ ಮೇಲೆ ಒತ್ತಡ ಹೇರೋದ್ ಸರಿ ಇಲ್ಲ. ಪಾಪ ಅವರು ಕಾಶಿಯಲ್ಲಿ ದೇವರ ದರ್ಶನ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರನ್ನ ಸ್ವಲ್ಪ ಆರಾಮಾಗಿರೋದಕ್ ಬಿಡು. ಮತ್ತೆ ಕವರು ಅದ್ರ ಪಾಡ್ಗ ಅದಿರುತ್ತೆ ಶರ್ಮಿಳಾ. ಅದನ್ನ ಮಹಾಸ್ವಾಮಿಗಳು ಹೇಳ್ದಾಗೆ ಪೌರ್ಣಮಿ ದಿನಾನೇ ಓಪನ್ ಮಾಡಿ ನೋಡಿದ್ರೆ ಆಯ್ತು. ಪೌರ್ಣಮಿವರೆಗೂ ಯಾಕಮ್ಮ ಕಾಯ್ಬೇಕು? ಇವತ್ತಿನ ದಿನಾನು ಚೆನ್ನಾಗಿದೆ ಅಲ್ವಾ, ಇವತ್ತೇ ಓಪನ್ ಮಾಡಿ ನೋಡ್ಬೋದಲ್ವಾ? ಎಲ್ಲದಕ್ಕೂ ಬಲವಾದ ಕಾರಣ ಇದ್ದೇ ಇರುತ್ತೆ ಶರ್ಮಿಳಾ. ನಾವು ಆತರ ಪಟ್ಟು ಅದನ್ನ ತೆಗೆದು ನೋಡಿದ್ರೆ ಏನಾದ್ರೂ ಅನಾಹುತ ಆಗ್ಬಹುದಲ್ವಾ? ಇವತ್ತೇನಾದ್ರೂ ಓಪನ್ ಮಾಡಿದ್ರೆ ಲೆಟರ್ ಇರೋದು ಮಾಯ ಆಗತ್ತಾ? ಇಲ್ಲ ತಾನೆ, ಇರೋ ಅಕ್ಷರಗಳೇ ಇರತ್ತೆ. ತಲುಪಬೇಕಾಗಿರೋ ವಿಷಯ ತಲುಪತ್ತೆ. ಬೇಡ ಅಂತ ಹೇಳಿದ್ನಲ್ಲ. ಇಲ್ಲ ಅಮ್ಮ, ನಾನಿವತ್ತು ಓದ್ಲೇಬೇಕು, ಓದ್ತೀನಷ್ಟೇ. ನೀನ್ ಹೀಗೆ ಹುಚ್ಚಾಟ ಮಾಡಿದ್ರೆ ನನ್ ಕೈಯಲ್ಲಿ ಬೈಸ್ಕೋತ್ಯಾ? ಸ್ವಲ್ಪ ನಿಶಬ್ದವಾಗಿರೋದ್ ಕಲ್ತ್ಕೋ ಪ್ಲೀಸ್ ಅಮ್ಮ. ನಿನಗೆ ಅಷ್ಟೊಂದು ಆತರ ಇದೆ ಅಂದ್ರೆ ಇಡೀ ದಿನ ನೀನ್ ದೇವ್ರ ಧ್ಯಾನ ಮಾಡು. ಅಷ್ಟೊತ್ತಿಗೆ ಪೌರ್ಣಮಿ ಬಂದೇ ಬಿಡುತ್ತೆ. ಆಗ್ಬೇಕಾದ್ರೆ ನಿನಗೆ ಅನ್ನಿಸ್ದಾಗೆ ನೀನ್ ಮಾಡುವಂತೆ. ಆದ್ರೆ ಈಗ ಮಾತ್ರ ಆ ಕಾಗ್ದನ ತೆಗೆದು ನೋಡ್ಬೇಡ. ಯೋಚನೆ ಮಾಡ್ತಾ ನಿಂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಹೋಗಿ ಅಳಿಯಂದ್ರಿಗೆ ಏನ್ ಬೇಕೋ ಅದನ್ನ ನೋಡೋಗು. ಆ ಲೆಟರ್ ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ ಅಂದ್ರೆ ಯಾರು ನನಗ್ ಸಹಾಯ ಮಾಡ್ತಿಲ್ಲ. ಏನ್ ಮಾಡೋದು? ಅಮ್ಮನ್ ಕೇಳಿದ್ರೆ ಆ ಲೆಟರ್ನ ಪೌರ್ಣಮಿವರೆಗೂ ಓಪನ್ ಮಾಡ್ಲೇಬಾರ್ದು ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ರು. ಮುತ್ತಣ್ಣನ್ ಕೇಳಿದ್ರು ಹಾಗೆ ಹೇಳ್ತಾರೆ ಅನ್ಸತ್ತೆ. ಇನ್ ಪಟ್ಟು ಎಷ್ಟು ಒತ್ತಾಯ ಮಾಡಿದ್ರು ಬಾಯ್ ಬಿಡ್ತಿಲ್ಲ. ಅದ್ರಲ್ಲೂ ಆಸ್ತಿ ವಿಚಾರ ಅಂತ ಹೇಳ್ತಿದ್ದಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಪಾಲ್ ಸಿಗತ್ತೆ ಅಂತ ಬರ್ದಿರ್ಬೇಕು. ಚೇಚೆ, ಆಸ್ತಿ ಬಗ್ಗೆ ಮಹಾಸ್ವಾಮಿಗಳು ಯಾಕೆ ತಲೆ ಕೆಡ್ಸ್ಕೋತಾರೆ? ಅದು ನಮ್ಮನೆ ವಿಚಾರ ಅಲ್ವಾ? ಆದ್ರೂ ಪಟ್ಟು ಹೇಳೋದ್ ನೋಡಿದ್ರೆ ಆ ಲೆಟ್ರಲ್ಲಿ ಆಸ್ತಿ ವಿಚಾರನೇ ಇರ್ಬೇಕು. ಅಣ್ಣ ಲೆಟ್ರನ್ನ ಎಲ್ಲಿಟ್ಟಿದ್ದಾನೆ ಅಂತ ನೋಡ್ಕೊಂಡು ಅದನ್ನ ಕದ್ದೋದ್ ಬಿಡ್ಲಾ? ಹಾಗೆ ಮಾಡ್ತೀನಿ. ಹೀಗೆ ಆ ಕೆಲಸ ಮಾಡ್ತೀನಿ. ಶರ್ಮಿಳಕ್ಕ, ಎಲ್ಲಿ ಹೋಗ್ತಿದ್ದೀರಾ? ಎಲ್ಲ ಇಲ್ವಲ್ಲ ಐಶು? ನಿಧಾನವಾಗಿ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಿದ್ದ ಹಾಗಿತ್ತು. ನಾನಾ? ಏನೋ ಮಚ್ಚಿಡ್ತಿದ್ದೀರಾ, ಅದೇನು ಅಂತ ಹೇಳಿ. ಅದು ನಾನು ಇಲ್ಲಿ. ಎಲ್ಲಿ? ಅಯ್ಯೋ, ಎಲ್ಲಿ ಅಲ್ವೇ, ಹಲ್ಲಿ. ಇಲ್ಲಿ ಹಲ್ಲಿ ಬಿದ್ದಿತ್ತು, ಅದನ್ನ ತುಳಿಬಾರ್ದು ಅಂತ ಆ ಕಡೆ ನೋಡ್ಕೊಂಡು ಹೋಗ್ತಿದ್ದೆ. ನೀನ್ಯಾಕೆ ಇಲ್ಲಿಗೆ ಬಂದಿದ್ಯಾ? ಮೇಲ್ಗಡೆ ಬಟ್ಟೆ ಒಣಗ್ ಹಾಕಿದೀನಿ, ಹೋಗ್ ತಗೊಂಡ್ ಬಾ ಹೋಗು. ಅಯ್ಯೋ, ಏನೋ ಮರ್ತಿದ್ದೀನಂತ ಅನ್ಕೊಂಡೆ, ಈಗ ನೆನ್ಪಾಯ್ತು ನೋಡಿ. 2 ನಿಮಿಷ ಹೋಗಿ ತಗೊಂಡ್ ಬಂದ್ಬಿಡ್ತೀನಿ. ಈ ಕಳ್ತನ ಮಾಡೋದು ತುಂಬಾ ಕಷ್ಟ ಅಪ್ಪ. ಅರ್ಧ ಜೀವನೇ ಹೋಗ್ಬಿಡತ್ತೆ. ಯಾವ ಟೈಮಲ್ಲಿ ಯಾರು ಬಂದು ನಮ್ಮನ್ನ ಹಿಡಿತಾರೆ ಅಂತ ಗೊತ್ತೇ ಆಗಲ್ಲ. ಆದ್ರೂ ನನ್ ಗುರಿನ ನಾನು ತಲುಪಲೇಬೇಕು. ಮುತ್ತಣ್ಣ ಎಲ್ಲಿ? ಎಲ್ಲೂ ಕಾಣಿಸ್ತಿಲ್ವಲ್ಲ. ಇದೇ ಸರಿಯಾದ ಸಮಯ. ಅಕ್ಕ, ಮುತ್ತು ನೋಡುತ್ತಾ ಇದ್ದೀರಾ? ಹೌದು ಹೌದು. ಮುತ್ತು ರೂಮಲ್ಲೂ ಇಲ್ಲ, ಆಚೆನೂ ಇಲ್ಲ, ಎಲ್ಲ ಹೋಗಿದ್ದಾನೆ ಅನ್ಸುತ್ತೆ. ಹೌದಾ? ಅಣ್ಣನ ಹತ್ರ ಏನೋ ಕೇಳೋಣ ಅನ್ಕೊಂಡೆ. ನೀನ್ ಬೇರೆ ಅಣ್ಣ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ಯಾ. ಪರವಾಗಿಲ್ಲ ಷಣ್ಮುಗ, ಅಣ್ಣ ಬಂದ್ಮೇಲೆ ಕೇಳ್ತೀನಿ ಬಿಡು. ಮುತ್ತು ಆಚೆ ಹೋಗಿದ್ದಾನೆ ಅಂದ್ರೆ ಬರತ್ ಸ್ವಲ್ಪ ಲೇಟ್ ಆಗ್ಬೋದು. ಒಂದ್ ಕೆಲಸ ಮಾಡಿ, ನಾನು ಫೋನ್ ಮಾಡ್ಕೊಡ್ತೀನಿ, ಅಯ್ಯೋ ಮಾತಾಡ್ತೀನಿ. ಬೇಡ, ಅಣ್ಣ ಬರ್ಲಿ, ಪರವಾಗಿಲ್ಲ. ಸರಿ, ಹಾಗೆ ಮಾಡಿ. ನಾನು ಬರ್ಲಾ? ಛೇ, ಏನ್ ಕರ್ಮನಪ್ಪ. ಈ ಐಶು ಷಣ್ಮುಗ ಈಗ್ಲೇ ಬರ್ಬೇಕಿತ್ತ? ಕಳ್ತನ ಮಾಡೋದು ಇಷ್ಟೊಂದ್ ಕಷ್ಟನಾ? ಇನ್ನೊಂದ್ಸಲ ಹೀಗೆ ಮಾಡಕ್ ಹೋದ್ರೆ ರೆಡ್ ಹ್ಯಾಂಡ್ ಆಗಿ ಅಣ್ಣನ್ ಕೈಲೇ ಸಿಕ್ಕಾಕೊಂಡ್ಬಿಡ್ತೀನಿ ಅನ್ಸತ್ತೆ. ಈ ಪ್ಲಾನ್ ಯಾಕೋ ವರ್ಕೌಟ್ ಆಗ್ತಿಲ್ಲ. ಬೇರೆ ಏನಾದ್ರೂ ಯೋಚನೆ ಮಾಡ್ಬೇಕು. ಏನ್ ಮಾಡ್ಲಿ? ಹೀಗ್ ಮಾಡ್ತೀನಿ. ಹೀಗ್ ಮಾಡಿದ್ರೇನೆ ಆ ಲೆಟ್ರಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕಾಗದು.
ಷಣ್ಮುಗ ಷಣ್ಮುಗ ಷಣ್ಮುಗ, ರೈಸ್ ಮಿಲ್ ಭೂಮಿ ಪೂಜೆ ಯಾವಾಗ ಮಾಡೋದು ಅಂತ ಏನಾದ್ರು ಡೇಟ್ ಫಿಕ್ಸ್ ಆಯ್ತಾ? ಅದೇ ವಿಷಯದ ಬಗ್ಗೆ ಮುತ್ತು ಹತ್ರ ಮಾತಾಡ್ತಾ ಇದ್ದೆ. ಇನ್ನು ಯಾವ್ದು ಫಿಕ್ಸ್ ಆಗಿಲ್ಲ. ಮುಹೂರ್ತದ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಹಾ, ಈ ತಿಂಗಳಲ್ಲಿ 2 ಒಳ್ಳೆ ಮುಹೂರ್ತ ಇದೆಯಂತೆ. ಸೂಪರ್ ಅಕ್ಕ. ಹಾಗಾದ್ರೆ ಬ್ಯಾಂಕ್ ಅಪ್ರೂವಲ್ ಬಂದಿದ ತಕ್ಷಣ ಆ 2 ಮುಹೂರ್ತದಲ್ಲಿ ಒಂದಿನ ಭೂಮಿ ಪೂಜೆ ಇಟ್ಕೊಂಡ್ಬಿಡೋಣ. ನಾನು ಮುತ್ತು ಹತ್ರ ಮಾತಾಡ್ಬಿಡ್ತೇನೆ. ಷಣ್ಮುಗ, ಈ ವಿಷಯನ ನೀನ್ ಅಣ್ಣನ ಹತ್ರ ಮಾತಾಡಿದ್ರೆ ಸರಿ ಹೋಗಲ್ಲ. ಇದ್ರ ಬಗ್ಗೆ ಅಮ್ಮನಿಗೆ ಚೆನ್ನಾಗಿ ಗೊತ್ತಿರತ್ತೆ. ಅಮ್ಮನೇ ಮಾತಾಡ್ಲಿ. ಕರೆಕ್ಟ್ ಅಕ್ಕ, ನೀವ್ ಹೇಳ್ತಿರೋದು ಸರಿನೇ. ಅಮ್ಮ ಲಾನಲ್ಲಿ ಕೂತಿದ್ದಾರೆ, ನೀವಿಬ್ರು ಈಗ್ಲೇ ಹೋಗಿ ಮಾತಾಡಿ. ಅಯ್ಯೋ, ಅಣ್ಣನೇ ಬಂದ. ಏನ್ ಶರ್ಮುಡ? ರೈಸ್ ಮಿಲ್ ಭೂಮಿ ಪೂಜೆಗೆ ಈ ತಿಂಗಳು 2 ಒಳ್ಳೆ ಮುಹೂರ್ತ ಇದೆಯಂತೆ ಅಣ್ಣ. ಅದ್ರ ಬಗ್ಗೆ ಅಮ್ಮನಿಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಹೋಗಿ ಅಮ್ಮನ ಹತ್ರ ಮಾತಾಡಿದ್ರೆ ನಿಂಗೆ ಕ್ಲಾರಿಟಿ ಸಿಗತ್ತೆ. ಹೌದಾ? ಗವರ್ಮೆಂಟ್ ಅಪ್ರೂವಲ್ ಆಗ್ಲಿ ಅಂತ ನಾನು ಸುಮ್ಮನೆ ಇದ್ದೆ. ಈಗಲೇ ಮಾತಾಡೋದು ಒಳ್ಳೇದೇ. ಹ್ಞೂ ಅಣ್ಣ. ಚಿಕ್ಕಮ್ಮ ಚಿಕ್ಕಮ್ಮ, ರೈಸ್ ಮಿಲ್ ಶುರು ಮಾಡೋದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಇದೇ ತಿಂಗಳು ಬ್ಯಾಂಕ್ನವರು ಫಂಡ್ ರಿಲೀಸ್ ಮಾಡ್ತಾರಂತೆ. ಈ ತಿಂಗಳಲ್ಲಿ ಒಳ್ಳೆ ಡೇಟ್ ಯಾವ್ದಿದೆ ಅಂತ ನೋಡಿ ಹೇಳಿದ್ರೆ ಅವತ್ತೇ ಶುಭ ಕಾರ್ಯ ಇಟ್ಕೋಬಹುದು. ಷಣ್ಮುಗ, ಅಮ್ಮ, ನಮ್ ಪುರೋಹಿತ್ರಿಗೆ ಫೋನ್ ಮಾಡಿ ಒಳ್ಳೆ ದಿನ ಯಾವತ್ತಿದೆ ಅಂತ ನೋಡಕ್ ಕೇಳು. ಸರಿ ಅಮ್ಮ. ಏನ್ ಎಲ್ರು ನಿಂತ್ಕೊಂಡ್ ಮಾತಾಡ್ತಿದ್ದೀರಾ? ಆರಾಮಾಗಿ ಕೂತ್ಕೊಂಡ್ ಮಾತಾಡಿ. ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಸರಿ ಅಮ್ಮ, ನಾನು ಫೋನ್ ಮಾಡ್ತೀನಿ. ಷಣ್ಮುಗ, ಫೋನಲ್ಲೇ ಎಲ್ಲ ವಿಚಾರಿಸೋದ್ ಬೇಡ. ಅವ್ರನ್ನೇ ಮನೆಗ್ ಬರೋದಕ್ಕೆ ಹೇಳು. ಮುತ್ತು ಹೆಸರಲ್ಲಿ ಯಾವ ದಿನ ಚೆನ್ನಾಗಿದೆ ಪೂಜೆಗೆ ಅಂತ ನಾವು ಅವ್ರನ್ನೇ ವಿಚಾರಿಸೋಣ. ಸರಿ ಅಮ್ಮ. ಮುತ್ತು, ಬ್ಯಾಂಕಿಂದ ಎಷ್ಟು ಫಂಡ್ ರಿಲೀಸ್ ಮಾಡ್ತಾ ಇದ್ದಾರೆ, ಮತ್ತೆ ನಮ್ಮ ಹತ್ರ ಎಷ್ಟು ಹಣ ಇದೆ ಅಂತ ಏನಾದ್ರು ಗೊತ್ತಾ? ಈಗ ಮೊದಲಿಗೆ 2 ಕೋಟಿ ರಿಲೀಸ್ ಮಾಡ್ತಾರೆ ಚಿಕ್ಕಮ್ಮ. ನಮ್ಮ ಹತ್ರ ಎಷ್ಟಿದೆ ಅಂತ ಲೆಕ್ಕ ಹಾಕ್ಬೇಕು. ಸರಿ ಷಣ್ಮುಗ, ನೀನ್ ಹೋಗಿ ಲೆಕ್ಕದ ಪುಸ್ತಕ ಎಲ್ಲ ತಗೊಂಡ್ ಬಾ. ನಮ್ ಖರ್ಚು ವೆಚ್ಚ ಎಲ್ಲಾಗಿ ಎಷ್ಟು ಮಿಕ್ಕಿದೆ ಅಂತ ನಾವು ನೋಡೋಣ. ಸರಿ ಚಿಕ್ಕಮ್ಮ, ಹಾಗೆ ಮಾಡೋಣ. ಷಣ್ಮುಗ, ಹೋಗು. ಸರಿ. ಸದ್ಯ ಯಾರು ನೋಡಿಲ್ಲ. ಲೆಟರ್ ಬೇಗ ಸಿಕ್ತು. ಅಯ್ಯೋ, ಇದೇನಿದು ಓಪನ್ ಆಗಿದೆಯಲ್ಲ? ಅಯ್ಯೋ, ಲೆಟರ್ ಖಾಲಿ ಇದೆ. ಮತ್ತೆ ಮಹಾಸ್ವಾಮಿಗಳು ಹೇಳ್ಬೇಕು ಅನ್ಕೊಂಡಿದ್ ವಿಷಯ ಖಾಲಿ ಲೆಟರ್ ಇಂದ ಇವರೆಲ್ಲ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದಾರೆ? ಇದರಲ್ಲಿ ಬೇರೆ ಏನೋ ವಿಷಯ ಇದೆ. ಅದೇನು ಅಂತ ನಾನು ತಿಳ್ಕೊಳ್ಳೇಬೇಕು. ನೀನ್ ಮುತ್ತು ರೂಮ್ಗೂ ಅತ್ತೆ ರೂಮ್ಗೂ ಹೋಗಿದ್ದು ಲೆಟರ್ ನೋಡೋದಕ್ಕ? ಹೌದು. ತಲೆ ಕೆಟ್ಟಿದ್ಯಾ ನಿನ್ಗೆ? ಆ ಲೆಟರ್ನ ಯಾರು ನೋಡ್ಬೇಕು ಅಂತ ಅವತ್ತೇ ಮಹಾಸ್ವಾಮಿಗಳು ಹೇಳಿದ್ರು ಅಂತ ನಿನ್ನ ಹತ್ರ ಹೇಳಿರ್ಲಿಲ್ವಾ? ನಾನು ನಿಮಗ್ ಮುಂಚೆನೆ ಹೇಳಿರ್ಲಿಲ್ವಾ ಎಲ್ರಿಗಿಂತ ಮುಂಚೆ ವಿಷಯ ನನಗೆ ಗೊತ್ತಾಗ್ಬೇಕು ಅಂತ? ಅದು ಅಲ್ದೆ ನೀವ್ ಆಸ್ತಿ ವಿಷಯ ಅಂತ ಬೇರೆ ಹೇಳಿದ್ರಿ, ಅದಕ್ಕೆ ಹೋಗಿ ನೋಡ್ದೆ. ಆಸ್ತಿ ವಿಚಾರ ಏನೋ ನಿಜ, ಆದ್ರೆ ಅದು ಪೌರ್ಣಮಿ ದಿನ ಮುತ್ತೋರೆ ಓಪನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಿನ್ಗೆ? ಈಗ ನೋಡಿದ್ದಾಯ್ತಲ್ಲ ಬಿಡಿ, ಯಾಕಿಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಸರಿ ಅಂದ್ಯಲ್ಲ, ಏನಿತ್ತು ಹೇಳು? ಏನೂ ಇರ್ಲಿಲ್ಲ, ಖಾಲಿ ಇತ್ತು. ಸುಳ್ಳು ಹೇಳ್ಬೇಡ ಜಿಲೇಬಿ, ನಿಜ ಹೇಳು. ಆ ಲೆಟರ್ ಏನಿತ್ತು? ನಿಜ ಪಟ್ಟು, ನಿನ್ನ ನಂಬೋಕ್ಕಾಗಲ್ಲ. ಆಸ್ತಿ ಸಿಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀಯ. ಇವಾಗ ಆ ಲೆಟರ್ ಏನಿದೆ ಅಂತ ನನ್ನ ಹತ್ರನೂ ಹೇಳ್ತಿಲ್ಲ. ನಿಮಗ್ ಹೇಳ್ದೆ ಇನ್ಯಾರಿಗ್ ಹೇಳಿ? ಪರವಾಗಿಲ್ಲ, ನಾಟಕ ಸಾಕು, ಹೇಳು. ನಿಮ್ಮೇಲಾಣೆ, ಆ ದೇವ್ರ ಮೇಲಾಣೆ, ಕವರ್ ಅಲ್ಲಿ ಏನು ಇರ್ಲಿಲ್ಲ, ಖಾಲಿ ಲೆಟರ್ ಇತ್ತು ಅಷ್ಟೇ. ಖಾಲಿ ಲೆಟರ್ ಇತ್ತಾ? ಹೌದು ಅಂತ ಹೇಳ್ತಿದ್ದೀನಿ, ನಂಬ್ತಾನೆ ಇಲ್ಲ ಅಲ್ಲ ನೀವು? ಖಾಲಿ ಲೆಟರ್ ಕೊಡೋ ಆಗಿರಲ್ವಲ್ಲ, ಅದ್ರಲ್ಲಿ ಖಂಡಿತ ಏನೋ ವಿಷಯ ಇದೆ. ಆಸ್ತಿ ವಿಷಯನೇ ಇರ್ಬೇಕು ಪಟ್ಟು. ಹೌದು, ಮೇಣದಲ್ಲಿ ಬರ್ದಿದ್ರೆ ಅದು ನಮ್ ಕಣ್ಣಿಗೆ ಕಾಣಲ್ಲ ಅಲ್ವಾ? ಇಲ್ಲ, ಮಹಾಸ್ವಾಮಿಗಳು ಆ ಲೆಟರ್ನ ಮೇಣದಲ್ಲಿ ಬರ್ದಿರ್ಬಹುದು. ನಾವ್ ಹೋಗಿ ಒಂದ್ಸಲ ನೋಡ್ಬೋದಲ್ವಾ? ಸಿಕ್ಕಾಕೊಂಡ್ರೆ ಎಲ್ರೂ ಮುಂದೆ ಮರ್ಯಾದೆ ಹೋಗುತ್ತೆ, ಅದನ್ನ ನೆನ್ಪಿಟ್ಕೋ. ಎಲ್ರು ಮನೆಯವ್ರೇ ಅಲ್ವಾ, ಪರವಾಗಿಲ್ಲ ಬಿಡಿ. ಸ್ವಲ್ಪನಾದ್ರೂ ಡೀಸೆನ್ಸಿ ಇಕ್ಕೋ ಜಿಲೇಬಿ. ಆಸ್ತಿ ಎಲ್ಲೂ ಹೋಗಲ್ಲ, ನಮಗ್ ಸಿಕ್ಕೇ ಸಿಗುತ್ತೆ. ಸತ್ಮೇಲೆ ಸಿಕ್ಕಿದ್ರೆ ಏನ್ ಉಪಯೋಗ? ಅದೇ ನಾವು ಬದುಕಿದ್ದಾಗ್ಲೇ ಆಸ್ತಿ ಸಿಕ್ಕಿದ್ರೆ ಅದನ್ನ ನಾವು ಚೆನ್ನಾಗಿ ಅನ್ಭವಿಸಬಹುದು. ನಮ್ ಹಣೆ ಬರದಲ್ಲಿ ಬರ್ದಾಗ ಸಿಗತ್ತೆ ಅಂತ ಅನ್ಕೊಂಡ್ ಕೂತ್ಕೊಂಡ್ರೆ ಹೊಟ್ಟೆಗೆ ಅನ್ನನೂ ಸಿಗಲ್ಲ. ಅಡಿಗೆ ಮಾಡಿ ತುತ್ತುನ ಬಾಯಲ್ಲಿ ಇಟ್ಕೊಂಡ್ರೇನೆ ಹಸುವು ಕಮ್ಮಿ ಆಗೋದು, ಇಲ್ಲ ಅಂದ್ರೆ ಹಾಗೆ ಸಾಯ್ಬೇಕಾಗತ್ತೆ. ಇಷ್ಟು ದಿನದಿಂದ ಈ ಮನೇಲಿ ಇದೀವಿ,
ನಾವು ಸ್ವಂತವಾಗಿ ಏನಾರು ಮಾಡ್ಕೊಳಕ್ಕಾಯ್ತಾ? ಏನಾರು ಬೇಕು ಅಂದ್ರೆ ಅಮ್ಮನ್ನ ಕೇಳ್ಬೇಕು, ಇಲ್ಲ ಅಣ್ಣನ ಕೇಳ್ಬೇಕು. ಅದೇ ನಮ್ದು ಅಂತ ದುಡ್ಡಿದ್ರೆ ನಮ್ದೇ ನಿರ್ಧಾರ, ನಮ್ದೇ ಜೀವನ. ಅಲ್ಲ ಆದ್ರೂ ಜಾಸ್ತಿ ಲೆಕ್ಕಾಚಾರ ಬೇಡ. ಆಸ್ತಿ ಬೇಕಾ, ಒಳ್ಳೆತನ ಬೇಕಾ, ಹಣನ, ನಿಯತ್ತ, ಅಧಿಕಾರನ, ಗುಲಾಮ್ಗಿರಿನ, ಎಲ್ಲ ನಿಮ್ ಕಣ್ಮುಂದೆ ಇದೆ. ಯಾವ್ದ್ ಬೇಕೋ ನೀವೇ ಆರಿಸ್ಕೊಳ್ಳಿ. ಯಾಕಣ್ಣ ಯಾವಾಗ ಜಾಲಿಯಾಗಿರ್ತಿದ್ದೆ, ಇವತ್ತು ಇಷ್ಟೊಂದು ಬೇಜಾರಾಗಿದ್ಯಾ? ತಲೆಯಲ್ಲಿ ಯಾವ್ದಾದ್ರು ವಿಷಯ ಓಡ್ತಿದ್ಯಾ? ಈ ಜನಗಳ ಮಧ್ಯೆ ಒಂದ್ ಲೆವೆಲ್ ಒಂದ್ ಗತ್ತು ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ. ಕೆಲವ್ರ ಮುಂದೆ ಆಟಿಟ್ಯೂಡ್ ತೋರಿಸಿದ್ರೆ ದೌಲತ್ತು ಅಂತಾರೆ, ಇನ್ ಕೆಲವ್ರ ಮುಂದೆ ಆಟಿಟ್ಯೂಡ್ ತೋರಿಸಿದ್ರೆ ಮರ್ಯಾದೆ ಕೊಡ್ತಾರೆ. ಹೆಂಗಿರೋದು? ಇವಾಗ ಏನ್ ಸಮಸ್ಯೆ ಆಗಿರೋದು? ನಾನು MBBS ಮಾಡಿದೀನಿ, ಡಾಕ್ಟರ್ ಆಗಿದ್ದೀನಿ ಅನ್ನೋದೇ ಸಮಸ್ಯೆ. ಈಗ ಖುಷಿ ವಿಚಾರ ಅಂತ ತಗೊಂಡೋಗಿ ಸಮಸ್ಯೆ ಅಂತಿದ್ಯಲ್ಲ. ನಾನೇನೋ ನೆಮ್ಮದಿಯಾಗಿದ್ದೀನಿ, ಮನೆ ಕಡೆ ಜಮೀನಿಂದ ಒಂದಷ್ಟು ದುಡ್ಡು ಬರುತ್ತೆ, ಹೇಗೋ ಮನೆ ನಡೆಸ್ಕೊಂಡು ಹೋಗ್ಬೋದು. ಆದ್ರೆ ಈ ನೆಂಟ್ರಿಷ್ಟಿದಾರಲ್ಲ, ಕ್ಲಿನಿಕ್ ಓಪನ್ ಮಾಡು, ದುಡ್ಡು ಸಂಪಾದನೆ ಮಾಡು, ಕೆಲಸ ಮಾಡು ಅಂತ ತಲೆ ತಿಂತಾ ಇರ್ತಾರೆ. ಅಲ್ಲ, ನನ್ಗೊಂದು ಡೌಟು, ದುಡ್ಡು ಅಷ್ಟೊಂದು ಇಂಪಾರ್ಟೆಂಟಾ? ಈ ಪ್ರಪಂಚನೇ ಹಾಗೆ ಅಣ್ಣ. ಶ್ರೀಮಂತರಾಗಿದ್ರೆ ಮಾತ್ರ ಮರ್ಯಾದೆ ಕೊಡ್ತಾರೆ. ಇಂಡೈರೆಕ್ಟ್ ಆಗಿ ಹಣ ಇದ್ದವ್ರಿಗೆ ಮರ್ಯಾದೆ ಅಂತ ಹೇಳ್ತಾ ಇದ್ಯಾ? ಮಹಾರಾಜರಿಗೆ ಮಾತ್ರ ಮರ್ಯಾದೆ ಕೊಡೋದು, ಸೇವಕರಿಗೆ ಯಾರಾದ್ರೂ ಮರ್ಯಾದೆ ಕೊಡೋದು ನೋಡಿದೀರಾ? ಇಲ್ಲ ಅಲ್ವಾ? ಇದು ಹಾಗೇನೆ. ಹಾಗಾದ್ರೆ ಇವಾಗ ನೀನ್ ಹೇಳೋದೇನು? ನಾನ್ ದುಡಿಬೇಕು ಅಂತ ಹೇಳ್ತಾ ಇದ್ಯಾ? ಸಂಪಾದನೆನೂ ಮಾಡಿ, ಜನರ ಸೇವೆನೂ ಮಾಡಿ. ಬರೀ ದುಡ್ಡುಗಲ್ಲ, ಜನರ ಪ್ರೀತಿ ವಿಶ್ವಾಸಕ್ಕೂ ಬೆಲೆ ಇದೆ ಅಂತ ತೋರಿಸಿ. ಯಾರು ನಿಮ್ಮನ್ನ ಇವತ್ತು ಕೀಳಾಗಿ ಕಾಣ್ತಿದಾರೋ, ಮುಂದೆ ಅವರೇ ನಿಮಗ್ ಮರ್ಯಾದೆ ಕೊಡ್ತಾರೆ. ನಾನ್ ಸ್ವಲ್ಪ ಸೀರಿಯಸ್ ಆಗಿ ಡಾಕ್ಟರ್ ಪ್ರಾಕ್ಟೀಸ್ ಮಾಡಿದ್ರೆ ನನ್ಗೆ ಇವತ್ತು ಲಕ್ಷ ಸಂಪಾದನೆ ಸಿಗ್ತಾ ಇತ್ತು. ಯಾಕೆ ಈಗ ಮಾಡ್ತಾ ಇದ್ದೀನೋ ನನ್ಗೆ ಗೊತ್ತಾಗ್ತಾ ಇಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ. ಈಗ್ಲೂ ಕ್ಲಿನಿಕ್ ಓಪನ್ ಮಾಡಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ, ಅದೇ ನಿಮಗ್ ಮುಂದೆ ದಾರಿ ತೋರಿಸುತ್ತೆ. ಮಾಡ್ತೀನಿ, ಮತ್ತೆ ನಾನು ಕ್ಲಿನಿಕ್ ಓಪನ್ ಮಾಡ್ತೀನಿ. ಮೆಡಿಕಲ್ ಕೌನ್ಸಿಲ್ ಇಂದ ನನ್ನ ಲೈಸೆನ್ಸ್ ಮತ್ತೆ ರಿನ್ಯೂವಲ್ ಮಾಡಿಸ್ತೀನಿ. ಗುಡ್, ಹಾಗೆ ಮಾಡಿ. ಎಲ್ಲ ಮಾಡ್ಬೋದು, ಆದ್ರೆ ದುಡ್ಡು ಬೇಕಲ್ಲ. ಇವಾಗ ಪ್ರತಿಯೊಂದಕ್ಕೂ ದುಡ್ಡು ಬೇಕು. ಈ ಮನೇಲೆ ದುಡ್ಡಿಲ್ವಾ? ಮುತ್ತಣ್ಣ ನನ್ ಮಾತ್ ಕೇಳಿ. ಪಾಪ ಅವನೇ ರೈಸ್ ಮಿಲ್ ಓಪನ್ ಮಾಡೋದಕ್ಕೆ ದುಡ್ಡು ಅಡ್ಜಸ್ಟ್ ಮಾಡ್ತಾ ಇದ್ದಾನೆ. ಈ ಟೈಮಲ್ಲಿ ಅವ್ನ ಕೇಳಿ ಇನ್ನೂ ತೊಂದರೆ ಕೊಡು ಅಂತೀಯಾ? ಹೇ, ನೀವು ಕೇಳಿದ್ರೆ ಮುತ್ತಣ್ಣ ಇಲ್ಲ ಅಂತ ಹೇಳಲ್ಲ. ಅವನಿಗೆ ಕಷ್ಟ ಇದ್ರು ನಾನ್ ಕೇಳಿದೆ ಅಂತ ಹಣ ಅಡ್ಜಸ್ಟ್ ಮಾಡ್ಕೊಡ್ತಾನೆ, ಅದ್ ನನ್ಗೂ ಗೊತ್ತು. ಬಟ್ ಎಲ್ಲ ನೋವು ನುಂಗ್ಕೊಂಡು ಅವನ ಹತ್ರ ಹಣ ಇಸ್ಕೊಳ್ಳೋದು ನನ್ ಬೇಡ ಅಂತ. ಇದ್ರಲ್ಲಿ ನೋವೆಲ್ಲಿಂದ ಬಂತು? ರೈಸ್ ಮಿಲ್ ಹಣ ತಗೊಂಡು ನಾನ್ ಕ್ಲಿನಿಕ್ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಬೇರೆ ಕಡೆ ಸಾಲ ಆದ್ರೂ ಮಾಡಿ ನಾನ್ ಕ್ಲಿನಿಕ್ ಓಪನ್ ಮಾಡ್ಬೇಕು. ಮಾಡ್ತೀನಿ. ಹಾ ಸರ್, ಇನ್ನು 2 ದಿನದಲ್ಲಿ ಸ್ಯಾಂಕ್ಷನ್ ಮಾಡ್ತಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಬಂದ ತಕ್ಷಣ ನಿಮ್ಗೆ ಕಾಲ್ ಮಾಡಿ ಕೇಳ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್. ಏನಪ್ಪ ತುಂಬಾ ಖುಷಿಯಾಗಿದ್ಯಾ? ಯಾರ ಹತ್ರ ಮಾತಾಡ್ತಿದ್ದೆ? ಮತ್ತು ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡಿದ್ರು, ರೈಸ್ ಮಿಲ್ಗೆ ಅಪ್ರೂವಲ್ ಕೊಟ್ಟು ಲೋನ್ ಸ್ಯಾಂಕ್ಷನ್ ಮಾಡ್ತಿದಾರಂತೆ. ಹೌದಾ? ಒಳ್ಳೆ ನ್ಯೂಸ್ ಕೊಟ್ಟಿದ್ದಾರೆ ಕಣ. ಇದು ಒಳ್ಳೆ ನ್ಯೂಸ್ ಅಲ್ಲ, ಡಬಲ್ ಟ್ರಿಪಲ್ ಒಳ್ಳೆ ನ್ಯೂಸ್. ಈ ವಿಷಯ ಚಿಕ್ಕಮ್ಮ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾರೆ. ಹೌದು, ಮತ್ತು ಚಿಕ್ಕಮ್ಮ ತುಂಬಾ ಖುಷಿ ಪಡ್ತಾರೆ. ಆದ್ರೆ ಒಂದು ವಿಷಯ, ಬ್ಯಾಂಕ್ ಅವರು ಲೋನ್ ಸ್ಯಾಂಕ್ಷನ್ ಮಾಡೋದು ಲೇಟ್ ಅಂತೆ. ಮೊದಲು ನಾವೇ ದುಡ್ಡು ಹಾಕಿ ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳ್ತಿದ್ದಾರೆ. ಇದು ಒಂದೇ ಬ್ಯಾಂಕ್ ಅಲ್ಲ ಕಣ, ಎಲ್ಲ ಕಡೆನೂ ಹಾಗೆ. ಮೊದಲು ನಾವು ಹಣ ಹಾಕಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಶುರು ಮಾಡಬೇಕು. ಹಾಗಾದ್ರೆ ಭೂಮಿ ಪೂಜೆ ಮಾಡಬೇಡ. ಅಪ್ರೂವಲ್ ಆಗೋದಕ್ಕೆ 2 ದಿನ ಅಂತ ಹೇಳಿದಾರಲ್ವಾ? ಹಾ ಹೌದು. ಮತ್ತೆ ಇಂಜಿನಿಯರ್ ಏನ್ ಹೇಳ್ತಾರೆ ಅಂತ ಕೇಳ್ಬೇಕಲ್ವಾ? ಅಪ್ರೂವಲ್ ನಾನು ಕೊಡಿಸ್ತೀನಿ, ನೀವು ಧೈರ್ಯವಾಗಿ ಮುನ್ನುಗ್ಗಿ ಅಂತ ಹೇಳ್ತಿದ್ದಾರೆ. ಅರ್ಜೆಂಟ್ ಮಾಡೋದು ಬೇಡ, ಮೊದಲು ಅಪ್ರೂವಲ್ ಆಗ್ಲಿ. ಡಾಕ್ಯುಮೆಂಟ್ಸ್ ಕೈಗೆ ಬಂದ್ಮೇಲೆ ಎಲ್ಲರೂ ಒಟ್ಟಿಗೆ ನಿಂತು ಪೂಜೆ ಮಾಡಿ ಆಶೀರ್ವಾದ ತಗೋಣ. ಸರಿ ಮುತ್ತು, ನೀನ್ ಹೇಗೆ ಹೇಳ್ತೀವಿ ಹಾಗೆ. ಸರಿ, ನೀ ಲೆಕ್ಕ ಎಲ್ಲ ನೋಡ್ತಿರು, ನಾನು ಬೆಳಿನ ಚೆಕಪ್ ಕರ್ಕೊಂಡು ಹೋಗ್ಬರ್ತೀನಿ. ಸರಿ ಮುತ್ತು, ಏನಾದ್ರು ಕಾಲ್ ಮಾಡು. ಸರಿನಾ?